ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ದ್ವಿತೀಯ PUC ಅರ್ಥಶಾಸ್ತ್ರ ವಿಷಯದ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಾಯ 2ರಲ್ಲಿ ಅನುಭೋಗಿ ವರ್ತನಾ ಸಿದ್ಧಾಂತ ಅನ್ನೋ ಅಧ್ಯಾಯದಲ್ಲಿ 4 ಅಂಕದ ಪ್ರಶ್ನೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದ್ರೆ 4 ಅಂಕದ ಪ್ರಶ್ನೆ ಯಾವುದು? ಸಾಮಾನ್ಯ ಸರಕು ಮತ್ತು ಕೆಳದರ್ಜೆಯ ಸರಕು ನಡುವಿನ ವ್ಯತ್ಯಾಸಗಳನ್ನ ಬರೆಯಿರಿ ಅಂತ ನಿಮ್ಗೆ ಪ್ರಶ್ನೆ ಕೇಳ್ಪಡ್ತಾನೆ. ಹಾಗಾದ್ರೆ ಸಾಮಾನ್ಯ ಸರಕು ಅಂದ್ರೆ ಏನು, ಕೆಳದರ್ಜೆ ಸರಕು ಅಂದ್ರೆ ಹೇಳಿ ಈ ನಡುವಿನ ವ್ಯತ್ಯಾಸವನ್ನು ನಾವು ತಿಳಿತಾ ಹೋಗೋಣ. ಸಾಮಾನ್ಯ ಸರಕು ಅಂತಂದ್ರೆ ಇಲ್ಲಿ ಅನುಭೋಗಿಯ ಆದಾಯ ಹೆಚ್ಚಾದಂತೆ ಒಂದು ಸರಕಿನ ಬೇಡಿಕೆ ಹೆಚ್ಚಾಗುತ್ತದೆ. ಅನುಭೋಗಿಯ ಆದಾಯ ಕಡಿಮೆ ಆದಂತೆ ಇಲ್ಲಿ ಸರಕುಗಳ ಬೇಡಿಕೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಅದಕ್ಕೆ ನಾವು ಸಾಮಾನ್ಯ ಸರಕು ಅಂತ ಕರಿತೀವಿ. ನೋಡಿ, ಅನುಭೋಗಿಯ ಆದಾಯ ಹೆಚ್ಚಾದಂತೆ ಅವನ ಬೇಡಿಕೆ ಹೆಚ್ಚಾಗ್ತಾ ಹೋಗ್ತದೆ. ಯಾಕಂದ್ರೆ ಆದಾಯ ಹೆಚ್ಚಾಯ್ತು, ಹೊಸ ವಸ್ತುಗಳನ್ನ ಆತ ಖರೀದಿ ಮಾಡ್ತಾ ಹೋಗ್ತಾನೆ, ಹೊಸ ಅನುಭವಗಳನ್ನ ಅಪೇಕ್ಷೆ ಮಾಡ್ತಾ ಹೋಗ್ತಾನೆ. ಸೊ ಹೀಗಾಗಿ ಅಲ್ಲಿ ಆದಾಯ ಹೆಚ್ಚಾದಂತೆ ಬೇಡಿಕೆ ಹೆಚ್ಚಾಗ್ತಾ ಹೋಗ್ತದೆ. ಅದೇ ಆದಾಯ ಕಡಿಮೆ ಆತಂದ್ರೆ ಸರಕುಗಳನ್ನ ಕೊಂಡ್ಕೊಳ್ಳಿಕ್ಕೆ ಇಷ್ಟಪಡುದಿಲ್ಲ. ಯಾಕಂದ್ರೆ ಆದಾಯ ಕಡಿಮೆ ಇದೆ, ಸರಕು ಸಾಮರ್ಥ್ಯ ಆತನಿಗಿರೋದಿಲ್ಲ. ಹೀಗಾಗಿ ಅಲ್ಲಿ ಅನುಭೋಗಿಯ ಆದಾಯ ಹೆಚ್ಚಾದಂತೆ ಬೇಡಿಕೆ ಹೆಚ್ಚಾಗುತ್ತಾ, ಅನುಭೋಗಿಯ ಆದಾಯ ಕಡಿಮೆ ಆದಂತೆ ಸರಕುಗಳ ಬೇಡಿಕೆ ಕಡಿಮೆ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಸಾಮಾನ್ಯ ಸರಕು ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಕೆಳದರ್ಜೆ ಸರಕು ಅಂದ್ರೆ ಏನು? ನೋಡಿ, ಅನುಭೋಗಿಯ ಆದಾಯ ಹೆಚ್ಚಾದಂತೆ ಒಂದು ಸರಕಿನ ಬೇಡಿಕೆ ಕಡಿಮೆ ಆಗುವ ಮತ್ತು ಆದಾಯ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗುವ ಸರಕುಗಳಿಗೆ ನಾವು ಕೆಳದರ್ಜೆಯ ಸರಕುಗಳು ಅಂತ ಕರಿತೀವಿ. ನೋಡ್ರಿ, ಅನುಭೋಗಿಯ ಆದಾಯ ಹೆಚ್ಚಾದಂತೆ ಒಂದು ಸರಕಿನ ಬೇಡಿಕೆ ಕಡಿಮೆ ಆಗ್ತಾ ಹೋಗ್ತದ. ಆದಾಯ ಹೆಚ್ಚಾತು ಅಂತಂದ್ರೆ ಅವನು ಸಂಗ್ರಹ ಮಾಡ್ಲಿಕ್ಕೆ ಹೋಗ್ತಾನೆ, ಹೊಸ ದೊಡ್ಡ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತಾ ಹೋಗ್ತಾನೆ. ಇಲ್ಲಿ ವಸ್ತುಗಳ ಬೇಡಿಕೆ ಏನಾಗ್ತಾ ಕಡಿಮೆ ಆಗ್ತಾ ಹೋಗುತ್ತದೆ. ಸೊ ಒಂದು ಪಕ್ಷದೊಳಗ ಅವನ ಆದಾಯ ಕಡಿಮೆ ಆತಪ್ಪ ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಸರಕುಗಳ ಬೇಡಿಕೆ ಹೆಚ್ಚಾಗ್ತಾ ಹೋಗ್ತದ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಕೆಳದರ್ಜೆಯ ಸರಕು ಅಂತ ಕರಿತೀವಿ. ಸೊ ಹಾಗಾದ್ರೆ ವ್ಯತ್ಯಾಸ ನೋಡ್ಕೊಂಡ್ಬಿಡೋಣ. ನೋಡಿ, ಸಾಮಾನ್ಯ ಸರಕು ಅನುಭೋಗಿ ಆದಾಯ ಹೆಚ್ಚಾದಂತೆ ಒಂದು ಸರಕಿನ ಬೇಡಿಕೆ ಏನಾಗುತ್ತಾ ಹೆಚ್ಚಾಗುತ್ತಾ, ಸೊ ಆದಾಯ ಕಡಿಮೆ ಆದಂತೆ ಬೇಡಿಕೆ ಕಡಿಮೆ ಆಗುತ್ತಾ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಸಾಮಾನ್ಯ ಸರಕು ಅಂತ ಕರಿತೀವಿ. ಈ ಡೆಫಿನೇಷನ್ ಹೇಳಿಲ್ಲ, ಸಂಸರಿ ವ್ಯಾಖ್ಯೆ. ಹಾಗೆ ಕೆಳದರ್ಜೆಯ ಸರಕು ಅನುಭೋಗಿ ಆದಾಯ ಹೆಚ್ಚಾದಂತೆ ಒಂದು ಸರಕಿನ ಬೇಡಿಕೆ ಕಡಿಮೆ ಆಗುವ, ಆದಾಯ ಹೆಚ್ಚಾತು ಬೇಡಿಕೆ ಕಡಿಮೆ ಆಯ್ತು, ಮತ್ತು ಆದಾಯ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗುವ ಸರಕುಗಳಿಗೆ ನಾವು ಕೆಳದರ್ಜೆಯ ಸರಕುಗಳು ಅಂತ ಕರಿತೀವಿ. ಸೊ ಹಾಗೆ ಉದಾಹರಣೆ ನೋಡ್ಕೊಳ್ಳೋಣ. 2ನೇ ಪಾಯಿಂಟ್ಸು, ತರಕಾರಿ, ಹಣ್ಣು, ಬಟ್ಟೆ ಇತ್ಯಾದಿ. ಅನುಭೋಗಿಯ ಆದಾಯ ಹೆಚ್ಚಾದಂತೆ ಸೊ ಮಾನವನು ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತಾನೆ. ನೋಡ್ರಿ, ಆ ತರಕಾರಿಗಳನ್ನ ಹೆಚ್ಚಿಕೊಡ್ತಾ ಹೋಗ್ತಾನೆ, ಸೊ ಹಣ್ಣುಗಳ ಬೆಲೆ ಹೆಚ್ಚಾಗ್ತಾ ಹೋಗುತ್ತಾ, ಬಟ್ಟೆಗಳನ್ನು ತೆಗೆದುಕೊಂಡು ಹೋಗ್ತಾನೆ. ಇಲ್ಲಿ ಅನುಭೋಗಿ ಆದಾಯ ಹೆಚ್ಚಾದಂತೆ ಬೇಡಿಕೆ ಹೆಚ್ಚಾಗುತ್ತಾ, ಅನುಭೋಗಿದ ಕಡಿಮೆ ಆತಂದ್ರೆ ಆಟೋಮೆಟಿಕ್ ಆಗಿ ಸರಕುಗಳ ಬೇಡಿಕೆ ಕಡಿಮೆ ಆಗ್ತಾ ಹೋಗುತ್ತಾ. ಸೊ ಇಲ್ಲಿ ನೋಡಿ, ಅನುಭೋಗಿ ಆದಾಯ ಹೆಚ್ಚಾದಂತೆ ಒಂದು ಸರಕಿನ ಬೇಡಿಕೆ ಕಡಿಮೆ ಆಗುತ್ತೆ. ಹೌದು, ಈಗ ಆದಾಯ ಹೆಚ್ಚಿಗೆ ಐತಿ, ಹಿಂಗಾಗಿ ಇವತ್ತು ಮಾರುಕಟ್ಟೆಯೊಳಗ ನವಣಿ ಖರೀದಿ ಮಾಡೋರಿಲ್ಲ, ರಾಗಿ ಖರೀದಿ ಮಾಡೋರಿಲ್ಲ, ಸಜ್ಜೆಗಳನ್ನ ಖರೀದಿ ಮಾಡೋರಿಲ್ಲ. ಸೊ ಹೀಗಾಗಿ ಸರಕುಗಳ ಬೆಲೆ ಏನಾಗಿದೆ ಅಂದ್ರೆ ಕಡಿಮೆ ಆಗಿದೆ. ಅದಕ್ಕೆ ಅನುಭೋಗಿ ಆದಾಯ ಹೆಚ್ಚಾದಂತೆ ಒಂದು ಸರಕಿನ ಬೇಡಿಕೆ ಕಡಿಮೆ ಆಗುತ್ತಾ, ಮತ್ತು ಆದಾಯ ಕಡಿಮೆ ಆದ್ರೆ ಬೇಡಿಕೆ ಹೆಚ್ಚಾಗುತ್ತೆ. ಒಂದ್ ವೇಳೆ ಮಾನವನ ಆದಾಯ ಕಡಿಮೆ ಆಗ್ಬಿಡ್ತು, ಸೊ ಆದಾಯ ಕಡಿಮೆ ಆಗ್ಬಿಟ್ಲೆ ಅವ ಏನ್ ಮಾಡ್ತಾನೆ? ಸೊ ನವಣಿಗಳನ್ನ ಖರೀದಿ ಮಾಡ್ಲಿಕ್ಕೆ ಹೋಗ್ತಾನೆ, ರಾಗಿಗಳನ್ನ ಖರೀದಿ ಮಾಡ್ಲಿಕ್ಕೆ ಹೋಗ್ತಾನೆ, ಸಜ್ಜೆಗಳನ್ನ ಖರೀದಿ ಮಾಡ್ಲಿಕ್ಕೆ ಹೋಗ್ತಾನೆ. ನೋಡ್ರಿ, ಅದಕ್ಕೆ ಆದಾಯ ಹೆಚ್ಚಾತಂದ್ರೆ ಸರಕು ಬೇಡಿಕೆ ಕಡಿಮೆ ಆಗುತ್ತಾ, ಆದಾಯ ಕಡಿಮೆ ಆದಂತೆ ಸರಕು ಬೇಡಿಕೆ ಹೆಚ್ಚಾಗುತ್ತೆ. ಉದಾಹರಣೆ ನವಣಿ, ಸಜ್ಜೆ, ಬಾರ್ಲಿ, ಆರ್ಕ್, ರಾಗಿ ಇತ್ಯಾದಿಗಳು. ಇನ್ನು 3ನೇ ಪಾಯಿಂಟ್ಸ್ ನೋಡೋಣ. ಸಾಮಾನ್ಯ ಸರಕುಗಳ ಬೇಡಿಕೆ ಮತ್ತು ಅನುಭೋಗಿಯ ಆದಾಯ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತದೆ. ಹೌದು, ಆದಾಯ ಹೆಚ್ಚಾದಂತೆ ಬೇಡಿಕೆನೂ ಹೆಚ್ಚಾಗತ್ತ, ಆದಾಯ ಕಡಿಮೆ ಆದಂತೆ ಬೇಡಿಕೆನೂ ಸಹ ಕಡಿಮೆ ಆಗತ್ತ. ಎರಡು ಒಂದೇ ದಿಕ್ಕಿನಲ್ಲಿ ಚಲಿಸ್ತಾವು. ಹೀಗಾಗಿ ಇಲ್ಲೇ ಸಾಮಾನ್ಯ ಸರಕು ಮತ್ತು ಬೇಡಿಕೆ, ಅನುಭೋಗಿಯ ಆದಾಯ ಒಂದೇ ದಿಕ್ಕಿನೊಳಗೆ ಚಲಿಸ್ತದ. ಇಲ್ಲಿ ನೋಡಿ, ಈ ಸರಕುಗಳ ಬೇಡಿಕೆ ಮತ್ತು ಅನುಭೋಗಿಯ ಆದಾಯ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ. ನೋಡಿ, ಬೇಡಿಕೆ ಮತ್ತು ಅನುಭೋಗಿಯ ಆದಾಯ ವಿರುದ್ಧ ದಿಕ್ಕೊಳಗೆ ಬೆಲೆ ಹೆಚ್ಚಾದಂತೆ ಆದಾಯ ಹೆಚ್ಚಾದಂತೆ ಬೇಡಿಕೆ ಕಡಿಮೆ ಆಗತ್ತ, ಆದಾಯ ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗತ್ತ. ಸೊ ಹೀಗಾಗಿ ಅವು ತದ್ವಿರುದ್ಧದೊಳಗೆ ಹೋಗ್ತಾವು. ತದನಂತರ ನೋಡಿ, ಇಲ್ಲಿ ಬೇಡಿಕೆ ರೇಖೆ ಆದಾಯ ಹೆಚ್ಚಾದ್ರೆ ಬಲಭಾಗಕ್ಕೆ ಆದಾಯ ಕಡಿಮೆ ಆದ್ರೆ ಎಡಭಾಗಕ್ಕೆ ಪಲಟಗೊಳ್ತದ. ಹಾಗೆ ಬೇಡಿಕೆ ರೇಖೆ ಆದಾಯ ಹೆಚ್ಚಾದರೆ ಎಡಭಾಗಕ್ಕೆ ಪಲಟಗೊಳ್ಳುತ್ತ, ಆದಾಯ ಕಡಿಮೆ ಆದ್ರೆ ಬಲಭಾಗಕ್ಕೆ ಪಲಟಗೊಳ್ತದೆ. ಸೊ ಇಷ್ಟು ಸಿಂಪಲ್ ಆಗಿ 4 ಪಾಯಿಂಟ್ಸ್ ನೀವು ಬರೆದ್ರೆ
4 ಅಂಕಗಳು ಸಿಗ್ತವೆ ವಿದ್ಯಾರ್ಥಿಗಳು. ಆದ ಕಾರಣ ಈ ಪ್ರಶ್ನೆ ನಿಮಗೆ ಬಂದರೆ ದಯವಿಟ್ಟು ಅದನ್ನು ಮಿಸ್ ಮಾಡದೆ ಬನ್ನಿ. ಸೊ ನಿಮಗೆ 4 ಅಂಕಗಳು ಕಡ್ಡಾಯ ಸಿಗುತ್ತೆ. ಸೊ ಮತ್ತೆ ಸಿಗೋಣ, ಮತ್ತೆ ಮುಂದಿನ ತರಗತಿಯಲ್ಲಿ. ಧನ್ಯವಾದಗಳು.